ಆತ ಬಂದ ಕೂಡಲೇ ಕ್ರೋಧದಿಂದ ಬ್ರಹ್ಮನ 5ನೇ ತಲೆಯನ್ನು ಹಿಡಿದು ಕತ್ತರಿಸ್ಬಿಡ್ತಾನೆ. ಆತನಿಗೆ ಸೂಚನೆಯನ್ನು ಕೊಡುತ್ತೆ. ಆ ಸೂಚನೆಯ ಪ್ರಕಾರ ಈತ ಭೂಲೋಕಕ್ಕೆ ಬಂದು ಪರ್ಯಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಕ್ಷೇತ್ರದಲ್ಲಿ ನಮಗೆ ಏನೇನೆಲ್ಲ ನೋಡಬೇಕೋ ಅದರ ದರ್ಶನವನ್ನು ನೀನೇ ಕರುಣಿಸು ಅಂತ ಹೇಳಿ ನೋಡಿ, ಆಮೇಲೆ ಕಾಶಿ ಪ್ರಯಾಣ ನಿಮ್ಗೆ ಹೆಂಗಿರುತ್ತೆ ಇದನ್ನು ನೀವು ಟೆಸ್ಟ್ ಮಾಡಿ ನೋಡಬಹುದು. ಅಕಾರ, ಉಕಾರ, ಮಕಾರ 3. ಈ 3 ನಾವು ಪ್ರಪಂಚದಲ್ಲಿ ಎಲ್ಲೆಡೆ ನೋಡಬಹುದು. ಅಗ್ನಿಯ ಜ್ವಾಲೆ ಅಷ್ಟಿದ್ದು ಇಷ್ಟಾಯಿತು, ಅದೇ ಅರುಣಾಚಲೇಶ್ವರ ಪುಣ್ಯಕ್ಷೇತ್ರ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಕಾಶಿಪುರಿಯ ನಾಥನಾದ, ಅಲ್ಲಿಯ ಕೋತ್ವಾಲನಾದ ಕಾಲಭೈರವ ಆವಿರ್ಭಾವ ಪಡ್ಕೊಳ್ತಾನೆ. ಆತ ಬಂದ ಕೂಡಲೇ ಕ್ರೋಧದಿಂದ ಬ್ರಹ್ಮನ 5ನೇ ತಲೆಯನ್ನು ಹಿಡಿದು ಕತ್ತರಿಸ್ಬಿಡ್ತಾನೆ. ಹಾಗೆ ಕತ್ತರಿಸಿದ ಕೂಡಲೇ ಆತನ ಕೈಗೆ ಬ್ರಹ್ಮನ ತಲೆ ಅಂಟುಕೊಂಡು ಬಿಡುತ್ತೆ. ಯಾಕಂದರೆ ಭೂಮಿಯ ಮೇಲಿರೋ ಬ್ರಾಹ್ಮಣರ ಹತ್ಯೆಯನ್ನು ಮಾಡಿದ್ರೇ ಬ್ರಹ್ಮ ಹತ್ಯೆಯ ಪಾಪ ಬರುತ್ತೆ. ಆತ ನಿಜವಾದ ಬ್ರಹ್ಮ. ಆತನ ತಲೆಯನ್ನು ಕತ್ತರಿಸಿದ್ದಕ್ಕೆ ಆತನ ತಲೆ ಕಾಲಭೈರವನ ಕೈಗೆ ಅಂಟುಕೊಂಡು ಬಿಡುತ್ತೆ. ಆಗ ಆ ಸ್ತಂಭ ಆತನಿಗೆ ಸೂಚನೆಯನ್ನು ಕೊಡುತ್ತೆ. ಆ ಸೂಚನೆಯ ಪ್ರಕಾರ ಈತ ಭೂಲೋಕಕ್ಕೆ ಬಂದು ಪರ್ಯಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು ಕ್ಷೇತ್ರಕ್ಕೆ ಬಂದ ಕೂಡಲೇ ಆತನ ಪಾಪಗಳೆಲ್ಲ ಕರಗಿ ಆ ತಲೆ ಬುರುಡೆ ಕೆಳಗೆ ಬಿದ್ದು ಭಸ್ಮವಾಗಿ ಪಂಚಭೂತಗಳಲ್ಲಿ ಲೀನವಾಗಿಬಿಡುತ್ತೆ. ಆ ಕ್ಷೇತ್ರ ಬೇರೆ ಯಾವುದೂ ಅಲ್ಲ, ನಾವಿವತ್ತು ಬೆಳಗ್ಗೆ ಇವತ್ತು ಶುರು ಮಾಡಿದಾಗ ಎಲ್ಲಿ ಹೋಗಿದ್ವೋ ಆ ಕಾಶಿ ಕ್ಷೇತ್ರ ಅದು. ಆ ಕಾಶಿ ಕ್ಷೇತ್ರಕ್ಕೆ ಬಂದ ಕೂಡಲೇ ಅವರು ಬ್ರಹ್ಮಹತ್ಯೆಯ ಪಾಪವನ್ನು ಕಳೆದುಕೊಂಡಿದ್ದಕ್ಕೆ ನಾನು ಇದೇ ಕ್ಷೇತ್ರದಲ್ಲಿ ಇದ್ದು ಈ ಕ್ಷೇತ್ರದ ರಕ್ಷಣೆಯನ್ನು ನಾನು ಮಾಡ್ತೀನಿ ಅಂತ ಅವತ್ತು ವ್ರತವನ್ನು ಕೈಗೊಳ್ತಾರೆ. ಇವತ್ತಿಗೂ ಕಾಶಿಗೆ ಹೋದರೆ ವಿಶ್ವನಾಥ ಅಥವಾ ಯಾವುದೇ ದೇವರ ದರ್ಶನಕ್ಕೆ ಮುಂಚೆ ಮೊದಲು ಹೋಗಿ ಕಾಲಭೈರವನ ದರ್ಶನವನ್ನು ಮಾಡಿ, ತಂದೆ ನೀನು ಕಾಯ್ತಿರೋಂತಹ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ, ಆ ಕ್ಷೇತ್ರದಲ್ಲಿ ನಮಗೆ ಏನೇನೆಲ್ಲ ನೋಡಬೇಕೋ ಅದರ ದರ್ಶನವನ್ನು ನೀನೇ ಕರುಣಿಸು ಅಂತ ಹೇಳಿ ನೋಡಿ, ಆಮೇಲೆ ಕಾಶಿ ಪ್ರಯಾಣ ನಿಮ್ಗೆ ಹೆಂಗಿರುತ್ತೆ ಇದನ್ನು ನೀವು ಟೆಸ್ಟ್ ಮಾಡಿ ನೋಡಬಹುದು. ಆ ಕಾಲಭೈರವನ ಆವಿರ್ಭಾವ ಆಗಿದೆ. ಆದರೆ ಆವಾಗಲೇ ಹೇಳಿದ ಹಾಗೆ ಕರುಣಾಸ್ವರೂಪನಾದ ಸ್ತಂಭ ಬಂದಿರೋದು. ಅಷ್ಟು ಕ್ರೋಧವನ್ನು ಇಟ್ಕೊಂಡಿದ್ರು ಕೆಲವೇ ಕ್ಷಣಗಳಲ್ಲಿ ವಿಷ್ಣುವಿನ ಪ್ರಾರ್ಥನೆಯಂತೆ ಆ ಸ್ತಂಭ ಶಾಂತವಾಗುತ್ತೆ. ಶಾಂತವಾದ ನಂತರ ಆ ಸ್ತಂಭದಿಂದ ಒಂದು ನಾದ ಬರುತ್ತೆ. ನಾದ ಪರಬ್ರಹ್ಮ ಅಲ್ಲಿ ಕಾಣಿಸ್ಕೊಳ್ತಾನೆ. ಆ ನಾದ ಯಾವುದು ಅಂದರೆ ಅಕಾರ ಉಕಾರ ಮಕಾರ ಮಿತಿ. ಅಕಾರ ಉಕಾರ ಮಕಾರ 3 ಸೇರಿದ್ರೆ ಓಂಕಾರವನ್ನು ನಾವು ಹೇಳಬೇಕಾದ್ರೆ ಹೀಗೆ ಅಕಾರ ಉಕಾರ ಮಕಾರವನ್ನು ಸೇರಿಸಿ ಹೇಳಬೇಕು. ಈ ಓಂಕಾರವನ್ನು ನಾವು ಪ್ರಣವನಾದ ಅಂತ ಕರಿತೀವಿ. ಅಂದರೆ ಸೃಷ್ಟಿಯಲ್ಲಿ ನೀವೇನೆಲ್ಲ ಅಸ್ತಿತ್ವದಲ್ಲಿ ಇದೆ ಅಂತ ನೋಡ್ತಿರೋ ಅದೆಲ್ಲ ಕೂಡ ಅಸ್ತಿತ್ವಕ್ಕೆ ಬಂದಿರೋದು ಈ ಓಂಕಾರದಿಂದ. ಆ ಓಂಕಾರದಿಂದಲೇ ಗಾಯತ್ರಿ ಮಂತ್ರ ಬಂದಿದ್ದು. ಆ ಗಾಯತ್ರಿ ಮಂತ್ರದಿಂದಲೇ ಎಲ್ಲ ವೇದಗಳು ಬಂದಿದ್ದು. ಎಲ್ಲ ವೇದಗಳಿಂದಲೇ ಬೇರೆ ಎಲ್ಲ ಶಾಸ್ತ್ರಗಳು ಬಂದಿದ್ದು. ನಾವಿವತ್ತು ಕೂತು ಮಾತಾಡ್ತಿರೋಂತಹ ಶಾಸ್ತ್ರಕ್ಕೂ ಕೂಡ ಅದೇ ಪ್ರಣವನಾದ ಕಾರಣ. ಅಕಾರ ಉಕಾರ ಮಕಾರ 3. ಈ 3 ನಾವು ಪ್ರಪಂಚದಲ್ಲಿ ಎಲ್ಲೆಡೆ ನೋಡಬಹುದು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಸುಷುಪ್ತಿ, ಜಾಗೃತಿ, ಸ್ವಪ್ನ ಅವಸ್ಥೆ. ಜೊತೆಗೆ ಎಲ್ಲದರಲ್ಲೂ ಕೂಡ ಇರುವಂತಹ ತ್ರೈಗುಣ್ಯಗಳು ಅಂದರೆ ಸತ್ವ, ರಜಸ್ಸು, ತಮಸ್ಸು. ಭಗವದ್ಗೀತೆಯಲ್ಲಿ ಭಗವಂತ ಹೇಳೋದು ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಎಲ್ಲದರಲ್ಲೂ ಕೂಡ ಈ 3 ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ಅದು ಬಂದಿರೋದು ಆ ಪ್ರಣವನಾದದಿಂದ. ಆ ಪ್ರಣವನಾದದ ಆವಿರ್ಭಾವ ಆಗಿರೋದು ಈ ಸ್ತಂಭದಿಂದ. ಓಂಕಾರದ ನಂತರ
ಆ ಓಂಕಾರೇಶ್ವರ ಯೋಚನೆ ಮಾಡ್ತಾನೆ. ನಾನು ಹೀಗೆ ಆದಿ ಅಂತ್ಯ ಎರಡೂ ಇಲ್ಲದಂತಹ ಸ್ತಂಭವಾಗಿ ನಿಂತಿದ್ದರೆ ನನ್ನನ್ನು ನನ್ನ ಭಕ್ತರು ಆರಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಒಂದು ಸಣ್ಣ ಲಿಂಗದ ಸ್ವರೂಪವನ್ನು ಪಡ್ಕೊಳ್ಬೇಕು. ಆ ಲಿಂಗದ ಸ್ವರೂಪದಲ್ಲಿ ನನ್ನ ಭಕ್ತರು ನನ್ನ ಆರಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಬೇಕು ಅಂತ ಆ ಸಂಕಲ್ಪವನ್ನು ಪಡ್ಕೊಂಡು ಆ ಸ್ತಂಭವದಿಂದ ಆತ ಅರುಣಾಚಲೇಶ್ವರನಾಗಿ ಆವಿರ್ಭವಿಸ್ತಾನೆ. ಅರುಣಾಚಲ ಲಿಂಗ ಇವತ್ತು ನಾವೇನು ಆ ಪರ್ವತದಲ್ಲಿ ನೋಡ್ತಿದ್ದೀವೋ ಅದು ಇದೇ ಸ್ತಂಭದ ಸಣ್ಣ ಸ್ವರೂಪ. ಅಗ್ನಿಯ ಜ್ವಾಲೆ ಅಷ್ಟಿದ್ದಿದ್ದು ಇಷ್ಟಾಯಿತು. ಅದೇ ಅರುಣಾಚಲೇಶ್ವರ ಪುಣ್ಯಕ್ಷೇತ್ರ. ನಾನು ಯಾಕೆ ಈ ಕಥೆಯನ್ನು ಹೇಳಿದೆ ಅಂದರೆ, ನಾಳೆ ಮಹಾಶಿವರಾತ್ರಿ ಬರ್ತಾ ಇದೆ. ಈ ಸಂಪೂರ್ಣ ಪ್ರಸಂಗ ನಡೆದಿರೋದು ಲಿಂಗಪುರಾಣ ಹಾಗೂ ಶಿವಪುರಾಣದ ಪ್ರಕಾರ ಇದೇ ದಿನ, ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಇದೆಲ್ಲ ಲೀಲೆಯನ್ನು ದೇವರು ಮಾಡ್ತಾನೆ. ಅದರ ಜೊತೆಗೆ ಮಹಾಶಿವರಾತ್ರಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಗೃಹಸ್ಥರಾಗಿದ್ದರೆ ಅವರಿಗೆ ಅದು ಶಿವ ಶಕ್ತಿಯ ಮಿಲನದ ದಿನ. ಇನ್ನು ಯೋಗಿಗಳಾಗಿದ್ದರೆ ಶಿವ ಕೈಲಾಸ ಪರ್ವತದಂತೆ ಸ್ಥಿರನಾಗಿ ಆದಿಯೋಗಿ ಆದಿ ಗುರುವಾದಂತಹ ದಿನ ಇದು. ಇನ್ನು ಜೀವನದಲ್ಲಿ ತುಂಬ ಭಯವನ್ನು ಅನುಭವಿಸ್ತಿರೋರಿಗೆ ಚಂದ್ರನಿಗೆ ಅಭಯವನ್ನು ಕೊಟ್ಟು ಸೋಮನಾಥನಾದಂತಹ ಚಂದ್ರಚೂಡನಾದಂತಹ ದಿನ ಇದೇ ಮಹಾಶಿವರಾತ್ರಿ. ಜೊತೆಗೆ ನಮ್ಮ ಪಾಪಗಳನ್ನೆಲ್ಲ ಕಳೆಯುವಂತಹ ಗಂಗೆಯನ್ನು ಭೂಮಿಗೆ ತಗೊಂಡು ಬಂದಿದ್ದು ಕೂಡ ಇದೇ ದಿನ ಅಂತ ಹಲವಾರು ಭಕ್ತರು ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಈ ಮಹಾಶಿವರಾತ್ರಿಯ ದಿನ ಕೇವಲ ನಾವು ಉಪವಾಸವನ್ನು ಜಾಗರಣೆಯನ್ನು ಮಾಡ್ತಾ ನಮಗಿಷ್ಟ ಬಂದಿದ್ದ ಕೆಲಸಗಳನ್ನು ಮಾಡೋದಕ್ಕಲ್ಲ ಈ ದಿನ ಇರೋದು. ಇವಾಗ ಹೇಗಾಗಿದೆ ಅಂದರೆ, ನಾನು ಜಾಗರಣೆ ಮಾಡ್ತೀನಿ. ಹೇಗೆ ಜಾಗರಣೆ ಮಾಡ್ತೀನಿ? 4 ಸಿನಿಮಾ ನೋಡ್ತೀನಿ. 9 ಗಂಟೆಯಿಂದ ಬೆಳಗ್ಗೆ 5:30ವರೆಗೂ 4 ಸಿನಿಮಾ ನೋಡ್ತೀನಿ. ನಾನು ಜಾಗರಣೆ ಮಾಡಿದೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಕಣಪ್ಪ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಮಾಡಿದ್ರಿ? ಪಕ್ಕದಲ್ಲಿರೋರಿಗೆ, ರೀ ಸರೋಜಮ್ಮ ಗೊತ್ತಿಲ್ವಾ? ಸರೋಜಮ್ಮನ ಮಗಳು ಯಾರ ಜೊತೆನೂ ಹೊರಟೋರ್ಲಂತೆ. ಸರೋಜಮ್ಮನ ಮಗಳ ಧ್ಯಾನವನ್ನು ಮಾಡ್ತಿದ್ದೀವಿ ಹೊರತು ಶಿವನ ಧ್ಯಾನವನ್ನು ಶಿವರಾತ್ರಿಯ ದಿನ ನಾವು ಮಾಡ್ತಾ ಇಲ್ಲ. ನಾವು ಶಿವರಾತ್ರಿಯ ದಿನ ಏನು ಮಾಡಬೇಕು ಅಂದರೆ ಆ ಶಿವನ ಧ್ಯಾನವನ್ನು, ಜಪವನ್ನು, ಪೂಜೆಯನ್ನು ಮಾಡಬೇಕು. ಯಾಕಂದರೆ ನಮ್ಮ ಭೂಮಿಯಲ್ಲಿ 2 ಭಾಗಗಳಿದೆ. ಭೂಮಿ ಗೋಲಾಕಾರವಾಗಿದೆ. ಅದನ್ನು 2 ತುಂಡುಗಳಾಗಿ ಕತ್ತರಿಸಿದ್ರೆ ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ ಆಗಿ ಆಗುತ್ತೆ. ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್ ಆಗಿ 2 ಭಾಗ. ನಾವಿರೋದು ನಾರ್ದರ್ನ್ ಹೆಮಿಸ್ಫಿಯರ್ನಲ್ಲಿ, ಭಾರತ ಇರೋದು. ಈ ದಿನ ಪರ್ಟಿಕ್ಯುಲರ್ ಶಿವರಾತ್ರಿಯ ದಿನ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಅರ್ಥನ ರೊಟೇಷನ್ನ ಕಾರಣದಿಂದ ಒಂದು ಎನರ್ಜಿ, ಶಕ್ತಿ ಮೇಲೆ ಇರುತ್ತೆ. ಭೂಮಿಯಲ್ಲಿ ಮಾತ್ರ ಅಲ್ಲ, ನಮ್ಮೊಳಗೆ ಕೂಡ ಶಕ್ತಿ ಮೇಲೆ ಇರುತ್ತೆ. ಹಾಗೆ ಶಕ್ತಿ ಮೇಲೆ ಇರ್ತಿರುವಾಗ ಅಯ್ಯೋ ನಾನಂತೂ ಯೋಗ ನಿದ್ರೆಯನ್ನು ಮಾಡಬೇಕು ಅಂತ ನಾವು ಮಲ್ಕೊಂಡ್ಬಿಟ್ರೆ ಶಕ್ತಿ ಎಲ್ಲ ವ್ಯರ್ಥ ಆಗೋಗುತ್ತೆ. ಅದೇ ನಾವು ಆವಾಗ ಶಕ್ತಿ ಏರ್ತಿರುವಾಗ ನಮ್ಮ ಬೆನ್ಮೂಳೆಯನ್ನು, ಸ್ಪೈನನ್ನು ನೇರವಾಗಿ ಇಟ್ಕೊಂಡು ದೇವರ ಧ್ಯಾನವನ್ನು, ಆತನ ಕಥಾಶ್ರವಣವನ್ನು ಮಾಡ್ತಾ ಇದ್ದರೆ ಆ ಶಕ್ತಿ ಸ್ವಾಭಾವಿಕವಾಗಿ ಮೇಲೆ ಇರುತ್ತೆ. ಹೀಗೆ ಶಕ್ತಿಯನ್ನು ಮೇಲೆ ಏರಿಸಬೇಕು ಅಂತ ಯೋಗಿಗಳು ಸಾವಿರಾರು ವರ್ಷ ತಪಸ್ಸನ್ನು ಮಾಡ್ತಾರೆ. ಆದರೂ ಸಾಧ್ಯ ಆಗೋದಿಲ್ಲ. ಈ ದಿನ ನೀವು ಎಷ್ಟು ವರ್ಷ ಈ ತಪಸ್ಸು ಮಾಡಿಲ್ಲ ಅಂದರೂ ಕೂಡ 10 ನಿಮಿಷ ಶಿವನ ಧ್ಯಾನವನ್ನು ಮಾಡ್ತಾ ಕೂತ್ರೆ ಆಟೋಮ್ಯಾಟಿಕ್ಕಾಗಿ ಶಕ್ತಿ ಮೇಲೆ ಇರುತ್ತೆ. ಈ ಶಕ್ತಿ ಬೇರೆ ಯಾರೂ ಅಲ್ಲ, ಮೂಲಾಧಾರದಿಂದ ಮೇಲೆ ಇರ್ತಾ ಸಹಸ್ರಾರದಲ್ಲಿರುವಂತಹ ಶಿವನನ್ನು ಭೇಟಿಯಾಗುವಂತಹ ಶಕ್ತಿ. ಆಕೆಯೇ ಶಕ್ತಿ, ನಮ್ಮ ಜಗನ್ಮಾತೆ. ಅದೇ ಶಿವಶಕ್ತಿಯ ಮಿಲನ. ಹೊರಗಡೆ ಮಾತ್ರ ಶಿವಶಕ್ತಿಯ ಮಿಲನ ಅಲ್ಲ, ನಮ್ಮ ಒಳಗಡೆ ಕೂಡ ಶಿವಶಕ್ತಿಯ ಮಿಲನ ಆಗೋದು ಈ ರೀತಿಯಲ್ಲಿ.